ಹಾಯ್ ಹಲೋ ನಮಸ್ಕಾರ ಎಲ್ಲ ಪ್ರೀತಿಯ ಚಾಲಕ ಮಿತ್ರರೇ ಸ್ನೇಹಿತರೆ, ಚಾಲಕರ ದುಡಿಮೆ ಎಲ್ಲಿಗೆ ಬಂದು ನಿಂತಿದೆ ಅಂತಂದರೆ, ಕೆಲವೊಂದಿಷ್ಟು ಜನಕ್ಕೆ 500 ರೂಪಾಯಿ ಮಾಡೋದು, 1000 ಮಾಡೋದು ತುಂಬ ಕಷ್ಟ ಅನ್ನೋ ರೀತಿಯಲ್ಲಿ ಬಂದು ನಿಂತಿದೆ. ಇದಕ್ಕೆ ಕಾರಣಗಳನ್ನ ಹುಡುಕೊಳ್ತಾ ಹೋದರೆ ಹಲವಾರು ಕಾರಣಗಳು ಸಿಗಬಹುದು. ಆದರೆ ಮೊದಲನೇದಾಗಿ ಕಾರಣ ಸಿಕ್ಕೋದು ಇದೇ ಸೋಷಿಯಲ್ ಮೀಡಿಯಾ. ಸುಮಾರು 1.5 ಇಂದ 2 ವರ್ಷಗಳ ಹಿಂದೆ ಇದೇ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲೂಯೆನ್ಸರ್ಸ್ ಅಂತಕ್ಕಂಥವ್ರು ಇರ್ತಾರೆ. ಅಂದರೆ ಏನೋ ಚಾಲಕರುಗಳ ಜೀವನನ ಸುಗಮಗೊಳಿಸುವಂಥವರು, ಕೆಲವು ಆ್ಯಪ್ಗಳನ್ನ ಪ್ರಮೋಷನ್ ಮಾಡುವಂಥವರು. ಚಾಲಕರುಗಳು ಇವತ್ತು ಬೆಳಗ್ಗೆ ಎದ್ದೆ, ನಾನು ಅಲ್ಲೋದೆ, ನಾನು ಇಲ್ಲಿ ಬಂದೆ, ನಾನು ಅಷ್ಟು ಮಾಡಿದೆ, ನಾನು ಇಷ್ಟು ಮಾಡಿದೆ ಅಂತ ಹೇಳಿ ಎಲ್ಲೋ ಕೆಲಸ ಮಾಡ್ಕೊಂಡಿದ್ದಂಥವ್ರನ್ನ ನೇರವಾಗಿ ಚಾಲಕ ವೃತ್ತಿಗೆ ಬರುವಂತೆ ಮಾಡಿ, ತಾನೂ ಬದುಕಲಾರದೆ ಇನ್ನೊಬ್ರಿಗೂ ಕೂಡ ಬದುಕೋದಕ್ಕೆ ದಾರಿಯನ್ನು ಮಾಡಿಕೊಡೋಕ್ಕಾಗದೆ ಹಲವಾರು ಚಾಲಕರುಗಳ ಜೀವನದಲ್ಲಿ ಚೆಲ್ಲಾಟ ಆಡಿದ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅನ್ನುವಂಥವ್ರು ಇದ್ದಾರಲ್ಲ, ಇವ್ರುಗಳ ಒಂದು ಆಟ. ಇವ್ರುಗಳ ಜೊತೆಯಲ್ಲೇ ಕೆಲವೊಂದಿಷ್ಟು ನಾನು ಅಂತ ಮೆರೆಯೋಕ್ಕೆ ಅಂತ ನಿಂತಿದ್ದವರು ಕೂಡ ಜೊತೆಲಿ ಸೇರಿಕೊಂಡು ಕೊಡಬಾರ್ದವ್ರಿಗೆಲ್ಲ ಗಾಡಿಗಳನ್ನ ಕೊಟ್ಟು ಅವ್ರ ಜೀವನನೂ ಕೂಡ ಹಾಳು ಮಾಡಿದರು. ಅವ್ರ ಮನೆಗಳು ಮಾತ್ರ ತುಂಬ ಚೆನ್ನಾಗೆ ಭದ್ರವಾಗಿದ್ದಾವೆ. ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇದರ ಜೊತೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಆ್ಯಪ್ ಆಧಾರಿತ ಸಂಸ್ಥೆಗಳು ಕೂಡ ಎಂತೆಂಥ ಗೇಮ್ಗಳನ್ನ ಆಡ್ತಾ ಇದ್ದಾವೆ ಅಂತ ಚಾಲಕರುಗಳು ಅರ್ಥ ಮಾಡ್ಕೊಳ್ಳೋದನ್ನು ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕೂತಲ್ಲಿಯೇ ಕತ್ತನ್ನು ಎಳೆ ಬಿಟ್ಕೊಂಡು ನೋಡ್ತಾನೇ ಕೂತಿದ್ದೀರ. ನಾನು ಚಾಲಕ ಮಿತ್ರರಲ್ಲಿ ಒಂದು ವಿಚಾರವನ್ನು ಕೇಳ್ತೀನಿ. ತಾವುಗಳು ಒಂದು ಸ್ವಲ್ಪ ಬುದ್ಧಿವಂತರಾಗಿ, ಏನು ಆಗ್ತಾ ಇದೆ ಅಂತ ತಿಳ್ಕೊಳ್ಳುವಷ್ಟು ಶಕ್ತಿವಂತರಾಗಿ, ಬುದ್ಧಿವಂತರಾಗಿ, ಸುಮ್ಮನೆ ಸೋಷಿಯಲ್ ಮೀಡಿಯಾಗಳನ್ನ ಕೂತ್ಕೊಂಡು ನೋಡ್ತಾ ಹೋದಷ್ಟು ನಿಮ್ಗಳಿಗೆ ನ್ಯಾಯ ಸಿಕ್ಕೋದಿಲ್ಲ. ಇದನ್ನು ಕೂಡ ತಾವು ಅರ್ಥ ಮಾಡ್ಕೋಬೇಕು. 2 ತಿಂಗಳು ಕಳೆದ್ರೆ ನಿಮ್ಮ ಕುಟುಂಬದ ಅತಿ ಮುಖ್ಯ ಘಟ್ಟ, ಅಂದರೆ ನಿಮ್ಮ ಮಕ್ಕಳ ಭವಿಷ್ಯದ ಘಟ್ಟ ಆರಂಭವಾಗುತ್ತೆ. ಅದಕ್ಕೇನು ಮಾಡ್ತೀರಾ ಅನ್ನೋದ್ರ ಬಗ್ಗೆನೂ ಕೂಡ ಸ್ವಲ್ಪ ಯೋಚನೆಯನ್ನು ಮಾಡಿಕೊಂಡು ತಾವುಗಳೆಲ್ಲರೂ ಕೂಡ ಬುದ್ಧಿವಂತರಾಗಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. 1000ಕ್ಕೆ ಬಂದಿದ್ದು ನಾಳೆ 500ಕ್ಕೆ ಬರಲ್ಲ ಅನ್ನೋ ಗ್ಯಾರಂಟಿ ಏನಿಲ್ಲ, ಬಂದೇ ಬರುತ್ತೆ.